TS ಲೀವಾ ಇದು ಒಳ್ಳೆ ಮೈಲೇಜ್ ಬರುತ್ತೆ ಸರ್. 24-25 ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. 3.5 ಲಕ್ಷ ಹೇಳೋದು. ಫೈನಲ್ 3,30,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋದು ಸರ್. 2014 ಮಾಡಲ್ ಡೀಸೆಲ್. ಇದನ್ನಲ್ಲೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, 2 ಏರ್ ಬ್ಯಾಗು, AC ಪವರ್ ಸ್ಟೀರಿಂಗ್ ಬಂದು, ಗಾಡಿ ಒರಿಜಿನಾಲಿಟಿ ಇದೆ, ವಾಶ್ ಗೀಶ್ ಮಾಡಬೇಕು. ಇದು 3.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,25,000 ಫೈನಲ್ ಮಾಡ್ಬಿಡಿ ಸರ್. 14 ಮಾಡಲು ಬರೀ 15,000 ಹೊಡಿದೆ. ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ, AC ಪವರ್ ಸ್ಟೀರಿಂಗ್ ಇದಿದೆ. ಆ ಗಾಡಿ ತುಂಬಾ ಚೆನ್ನಾಗಿದೆ. ಇದು 2.65 ಹೇಳೋದು. ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಫೈನಾನ್ಸ್ ಮಾಡಿಸ್ಕೊಳ್ಳೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನೂ ಒಂದು ಜಸ್ಟ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನಮ್ ವಿಡಿಯೋದಲ್ಲಿ. ಎರಡನೇ ಜಸ್ಟ್ ಹೇಳಿ ಸರ್. 2015 ಮಾಡಲು ಪೆಟ್ರೋಲ್. ಇದು ಕೂಡ ಮ್ಯಾಗ್ವೀಲ್, AC ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಇದೆ. ಇದು 3 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 2,75,000 ಮಾಡ್ಬಿಡಿ ಸರ್. ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸರ್. ಇದು ಸ್ವಿಫ್ಟ್ ಎಷ್ಟು ರನ್ ಆಗಿದೆ? ಇದು 90 ಚೇಂಜ್ ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದು ಸರ್ 5,05,000 ಫೈನಲ್. ಹೌದೌದು. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಫೈನಾನ್ಸ್ ಕೂಡ ಆಗುತ್ತೆ. ಹೌದೌದು. 2015 ಮಾಡಲು ಟಾಟಾ ಜಸ್ಟ್ ಡೀಸೆಲ್ ಟಾಪ್ ಅಂಡ್ ಮಾಡಲು. 2 ಏರ್ ಬ್ಯಾಗು, ಮ್ಯಾಗ್ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಇದು 4,35,000 ಹೇಳೋದು. ಫೈನಲ್ ಫೈನಲ್ 4,15,000 ಫೈನಲ್ ಮಾಡ್ಬಿಡಿ ಸರ್. 2013 ಮಾಡಲು 14 ರಿಜಿಸ್ಟ್ರೇಷನ್, ಆಲ್ಟೋ 75 ಚೇಂಜ್ ಹೊಡಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 245 ಹೇಳೋದು. ಫೈನಲ್ ಟು ಫೈನಲ್ 2,30,000 ಫೈನಲ್ ಮಾಡ್ಬಿಡಿ. 2017 ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಇದು. ಆ ಗಾಡಿನಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ಮ್ಯಾಗ್ವೀಲ್ ಇದೆ. ಇದು 6 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 5,85,000 ಮಾಡೋಣ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಅವೆನ್ಯೂ 2019 ಮಾಡಲು. ಇದು ಕೂಡ ಟಾಪ್ ಅಂಡ್ ಮಾಡಲು. ಮರದ ಕಲರ್ ನಿಸಿ ಒಂದು ಸ್ವಲ್ಪ ಗಲೀಜಾಗಿದೆ. ವಾಶ್ ಗೀಶ್ ಮಾಡಿ ಕೊಡ್ತೀವಿ. 9 ಲಕ್ಷ ಹೇಳೋದು ಇದು ರೈಟ್. ಫೈನಲ್ ಟು ಫೈನಲ್ 8,85,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಂಡ. ಗಾಡಿ ತುಂಬಾ ಚೆನ್ನಾಗಿದೆ. 2019 ಮಾಡಲು ಬರೀ 33,000 ಚೇಂಜ್ ಹೊಡಿದೆ. ಪೆಟ್ರೋಲ್ ಟಾಪ್ ಅಂಡ್ ಮಾಡಲು. ಏರ್ ಬ್ಯಾಗು, AC ಪವರ್ ಸ್ಟೀರಿಂಗ್, ಪವರ್ ಮ್ಯಾಗ್ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 4,75,000 ಹೇಳೋದು. ಫೈನಲ್ ಟು ಫೈನಲ್ 4,45,000ಕ್ಕೆ ಕೊಡ್ಬಿಡಿ ಸರ್. ಇದು ಹೇಳಿ ಸರ್. 2018 ಮಾಡಲು. ಇದು ಟಾಪ್ ಅಂಡ್ ಮಾಡಲು. ZXi ಪುಷ್ ಬಟನ್ ಸ್ಟಾರ್ಟ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 8,75,000 ಹೇಳೋದು. ಫೈನಲ್ ಟು ಫೈನಲ್ 8,45,000 ಫೈನಲ್ ಮಾಡ್ಬಿಡಿ ಸರ್. ಸೂಪರ್ ಆಗಿದೆ. ಯಾವ ಸರ್ ಮಾಡಲಿದ್ದು? 2016 ಮಾಡಲು 17 ರಿಜಿಸ್ಟ್ರೇಷನ್. ಬರೀ 34,000 ಓಡಿದೆ. ಟಾಪ್ ಅಂಡ್ ಮಾಡಲಿ. ಏರ್ ಬ್ಯಾಗು, ಮ್ಯಾಗ್ವೀಲ್, ರೂಫ್ AC ಫುಲ್ಲಿ ಲೋಡೆಡ್. ಇದು 6,25,000 ಹೇಳೋದು. ಫೈನಲ್ ಟು ಫೈನಲ್ 6 ಲಕ್ಷಕ್ಕೆ ಕೊಟ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಲ್ ಟು ಫೈನಲ್ 5,75,000ಕ್ಕೆ ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ. 5,75,000 ಫೈನಲ್ ಮಾಡ್ಬಿಡಿ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಗಾಡಿ ತುಂಬಾ ಚೆನ್ನಾಗಿದೆ. ಇದು 175 ಹೇಳೋದು. ಫೈನಲ್ ಟು ಫೈನಲ್ 165ಗೆ ಕೊಟ್ಬಿಡಿ ಸರ್. 165 ಫೈನಲ್. ಹುಂಡೈ ಕ್ರೆಟಾ ಇದೆ ನೋಡ್ತಾ ಇರ್ಬೋದು. ಒಂದಲ್ಲ 2 ಗಾಡಿ ಇದೆ ಕಂಪ್ಲೀಟ್ ಆಗಿ. ಯಾವ ಸರ್ ಮಾಡಲು? 18 ಡೀಸೆಲ್ ಅಲ್ಲ? ಹೌದು ಡೀಸೆಲ್ ಸರ್. ಇದು ಬೇಡ, ಇದೊಂದಿದೆ ನೋಡಿ 17 ಮಾಡಲು. ಇದು 17 ಮಾಡಲು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ. 2 ಏರ್ ಬ್ಯಾಗ್ ಇದೆ. ಗಾಡಿ ಇದು ತುಂಬಾ ಚೆನ್ನಾಗಿದೆ. ಇದು ಸಿಯಾಜ್ ಡೀಸೆಲ್ ಎಷ್ಟು ರನ್ ಆಗಿದೆ ಸರ್? ಇದು ಓಡಿದೆ ಸರ್. ಶೋರೂಮ್ ಟ್ರಾಕ್ ಸಿಗ್ತಾ ಇಲ್ಲ. ಇದು 83 ಚೇಂಜ್ ಓಡಿದೆ ಸರ್. 83. ಹೌದೌದು. ಏನ್ ಹೇಳಿದ್ದು ಪ್ರೈಸ್ ಸರ್? 585 ಹೇಳೋದು. ಫೈನಲ್ ಟು ಫೈನಲ್ 575 ಮಾಡ್ಬಿಡಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಪುನಃ ನೆಕ್ಸ್ಟ್ ಕಾರ್ಸ್ ಹತ್ರ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಅಂಡ್ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಈ ಸಲ ಬಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಹುಡುಕೋರ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗುತ್ತೆ. ಅದೇ ತರ ನಿಮ್ಗೆ ಡಸ್ಟರ್ ಸಿಗುತ್ತೆ. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಬೇಕಿದ್ರು ನಿಮ್ಗೆ ಇಯಾನ್ ಸಿಗುತ್ತೆ, ಆಲ್ಟೋ 800. ಈ ತರ ಕಂಪ್ಲೀಟ್ ಆಗಿ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟೆ ಎಲ್ಲ ಕಾರ್ಸ್ ಎಲ್ಲ ಸಿಗುತ್ತೆ. ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಅಕ್ರಮ್ ಸರ್ ರೆಡಿ ಇದ್ದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ಚೆನ್ನಾಗಿದೆ ಸರ್. ಇನ್ನೇನ್ ಸರ್ ಆರಾಮ? ಆರಾಮ್ ಸರ್. ಸರ್ ಇವಾಗ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ನಮ್ಮ ಹತ್ರ 100 ಮೇಲೆ 100 ವೆಹಿಕಲ್ ಮೇಲೆ ಇದೆ. ಎಲ್ಲಾ ಟೈಪ್ ವೆಹಿಕಲ್ ಇದೆ. ಎಲ್ಲಾ ತರ ವೆಹಿಕಲ್ಸ್ ಇದೆ. ಎಲ್ಲಾ ವೆಹಿಕಲ್ ನೋಡ್ಲಿ, ಅವರು ಚೆಕ್ ಮಾಡ್ಲಿ, ಅವ್ರ ಮೆಕ್ಯಾನಿಕ್ ತೋರಿಸ್ಲಿ, ಶೋರೂಮ್ ತೋರಿಸ್ಲಿ. ಸಮಾಧಾನ ಆದ್ರೆ ಕೂತ್ಕೊಂಡು ವ್ಯಾಪಾರ ಮಾಡೋಣ. ಫೈನಾನ್ಸ್ ಕೂಡ ನಾವು ಸಿವಿಲ್ ಚೆನ್ನಾಗಿದೆ ಮಾಡಿಸ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಹೋಲ್ಸೇಲ್ ಬಡ್ಜೆಟ್ ಅಲ್ಲಿ ಏನಾರ ನಿಮ್ಗೆ ಕಾರ್ಸ್ ಏನಾದ್ರು ಸಿಕ್ಕಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಡೀಲರ್ಗಳು ಇವ್ರ ಶೋರೂಮ್ ಹತ್ರ ಬಂದು 5-6 ಗಾಡಿಗಳು ತಗೊಂಡೋಗಿ ಒಂದೇ ಸಲ ಅವ್ರು ಸೇಲ್ ಮಾಡ್ಕೊಂತಾರೆ. ಸೊ ನಿಮ್ಗೆ ಡೀಲರ್ ಪ್ರೈಸ್ ಅಲ್ಲೇ ಒಂದು ಒಳ್ಳೆ ವೆಹಿಕಲ್ ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಲೊಕೇಶನ್ ಗೆ ಬಂದ್ಬಿಟ್ಟು ಕಾರ್ ಎಲ್ಲ ಟೆಸ್ಟ್ ರೈಡ್ ಸಿಗುತ್ತೆ. ನಿಮ್ಗೆ ಲೋನ್ ಕೂಡ ಮಾಡ್ಕೊಡ್ತಾರೆ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ. ಥ್ರೂಔಟ್ ಕರ್ನಾಟಕ ಪೂರ್ತಿ ಲೋನ್ ಎಲ್ಲ ಆಗುತ್ತೆ. ಇವನ್ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸರ್, ಇವಾಗ 2 ಲಕ್ಷ ಒಳಗಡೆ ಎಷ್ಟು ಗಾಡಿ ಇದೆ ಸರ್? ನಮ್ಮ ಹತ್ರ 2 ಲಕ್ಷ ಒಳಗಡೆ ಒಂದು 10-15 ಗಾಡಿ ಇದೆ. ಹೆಚ್ಚು ಕಡಿಮೆ 3-4 ಲಕ್ಷ ಒಳಗಡೆ ಆರಾಮಾಗಿ ತುಂಬಾ ಗಾಡಿಗಳಿದೆ. ಸೊ ನೋಡ್ತಾ ಇರ್ಬೋದು, ನಿಮ್
ಬಡ್ಜೆಟ್ ಯಾವ್ದೇ ಇದ್ರೂ ಪರವಾಗಿಲ್ಲ, ನಿಮ್ಗೆ ಒಂದ್ ಒಳ್ಳೆ ವೆಹಿಕಲ್ ಏನಾರ ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಅಂಡ್ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 2011 ಇಂದ ಸ್ಟಾರ್ಟ್ ಆಗುತ್ತೆ. 2011 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 2011 ಇಂದ ನಿಮ್ಗೆ ಲೋನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ಲೊಕೇಶನ್ ಅಲ್ಲಿ ನಾವು ಹತ್ತತ್ರ 3 years ಇಂದ ವಿಡಿಯೋ ಮಾಡ್ತಿದೀವಿ. ಹತ್ತತ್ರ ಒಂದು 130-140 ವಿಡಿಯೋಸ್ ಆಗೋದಾಗ್ಲೇ. ಸೊ ಇವಾಗ ಬನ್ನಿ ವಿಡಿಯೋನ ಎಂಡ್ ಗಂಟೆ ನೋಡಿ. ಕಾರ್ ಏನಾರ ಪರ್ಚೇಸ್ ಮಾಡಂಗಿದ್ರೆ ನಿಮ್ಗೆ ಅಲ್ಲೇ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಓನರ್ಶಿಪ್ ಆಗ್ಲಿ, ಎಷ್ಟು ರನ್ ಆಗಿದೆ, ಮಾಡ್ಲ್ ಯಾವ್ದು, ಡೀಸೆಲ್ ಪೆಟ್ರೋಲ್, ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ, ಈ ತರ ಡೀಟೇಲ್ಸ್ ಎಲ್ಲ ನಿಮ್ಗೆ ವಿಡಿಯೋದಲ್ಲೇ ಇರುತ್ತೆ. ವಿಡಿಯೋನ ಎಂಡ್ ಗಂಟೆ ನೋಡಿ ಕಾರ್ ತಗೊಳ್ಳೋರು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್. ಇದು ಬಂದ್ಬಿಟ್ಟು ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಪೆಟ್ರೋಲ್. 17 ಸಿಂಗಲ್ ಅನ್ನೋದು, ZX ಟಾಪ್ ಅಂಡ್ ಮಾಡ್ಲು, ಬ್ಯಾಗ್ ವೀಲ್ ಏರ್ ಬ್ಯಾಗ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, 90,000 ಚೇಂಜ್ ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. ಇದು 5,25,000 ಹೇಳೋದು. ಫೈನಲ್ ಟು ಫೈನಲ್ 5,05,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. 5,05,000 ಮಾಡ್ಬೋಣ ಸರ್. ಲೋನ್ ಕೂಡ ಆಗುತ್ತೆ. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ. ಫುಲ್ ಟಾಪ್ ಎಂಡ್ ಗಾಡಿ ಕಂಪನಿ ಫಿಟೆಡ್ ಅಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ ಒಳಗಡೆ ನೋಡ್ತಾ ಇರ್ಬೋದು ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸರ್ ಇದು ಸ್ವಿಫ್ಟ್ ಎಷ್ಟು ರನ್ ಆಗಿದೆ? ಇದು 90 ಚೇಂಜ್ ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದು ಸರ್ 5,05,000 ಫೈನಲ್. ಹೌದೌದು, ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಫೈನಾನ್ಸ್ ಕೂಡ ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು ಇಯಾನ್ ಇದೆ ನೋಡ್ತಾ ಇರ್ಬೋದು. ಹೌದೌದು, ಹೇಳಿ ಸರ್. ಮಾಡ್ಲು 2014 ಮಾಡ್ಲು, 15,000 ಓಡಿದೆ. ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ, AC ಪವರ್ ಸ್ಟೀರಿಂಗ್ ಇದಿದೆ. ಆ ಗಾಡಿ ತುಂಬಾ ಚೆನ್ನಾಗಿದೆ. ಇದು 2,65 ಹೇಳೋದು. ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಫೈನಾನ್ಸ್ ಮಾಡಿಸ್ಕೊಳ್ಳೋಣ. ಗಾಡಿ ತುಂಬಾ ಚೆನ್ನಾಗಿದೆ. 2,65,000 ಕೋಟಿಂಗು, 2,55,000ಕ್ಕೆ ಫೈನಲ್ ಮಾಡಿ ಬರೀ 15,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ ಫೈನಾನ್ಸ್ ಕೂಡ ಆಗುತ್ತೆ. ಎಷ್ಟು ರನ್ ಆಗಿದೆ ಸರ್? ಇದು ಬರೀ 15,000 ಓಡಿದೆ ಸರ್. ಇದು ಬರೀ 15,000 ಮಾತ್ರ ರನ್ ಆಗಿರುವಂತ ಏನು ನಿಮ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ಪೂರ್ತಿ ಹುಡುಕಿದ್ರು ಸಿಗಲ್ಲ ನಿಮ್ಗೆ ಪೆಟ್ರೋಲ್ ವೆಹಿಕಲ್. ಲೋ ಬಡ್ಜೆಟ್ ಅಲ್ಲಿ ದಿ ಬೆಸ್ಟ್ ವೆಹಿಕಲ್. ಹೊಸ ಕಾರ್ ಏನಾರ ಫೀಲ್ ಏನಾರ ಬೇಕಂದ್ರೆ ಈ ಕಾರ್ನ ತಗೊಂಡ್ಬೋದು. Hyundai Ion D Lite Plus. ಸರ್ ಈ ಗಾಡಿಗೆ ಏನ್ ಹೇಳಿದ್ರು? 2,65,000 ಹೇಳೋದು. ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡಿ ಸರ್. 2,55,000 ಬರೀ 15,000 ಕಿಲೋಮೀಟರ್ ವೆಹಿಕಲ್. ಹೌದು ಹೌದು. ಅಂಡ್ ಅದೇ ತರ ಇಲ್ಲೊಂದು ಆಲ್ಟೋ 800 ಸರ್. ಇದು ಹೌದು, 2013 ಮಾಡ್ಲು, 14 ರಿಜಿಸ್ಟ್ರೇಷನ್, ಆಲ್ಟೋ 800, 75 ಚೇಂಜ್ ಓಡಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 245 ಹೇಳೋದು. ಫೈನಲ್ ಟು ಫೈನಲ್ 2,30,000 ಫೈನಲ್ ಮಾಡ್ಬಿಡಿ ಸರ್. 2,30,000. ಹೌದೌದು, 2,30,000 ಸ್ವಲ್ಪ ಡೆಂಟ್ ಇದೆ. ಅದು ಒರಿಜಿನಾಲಿಟಿ ಅಂತ ಏನು ತೆಗ್ದಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಇವತ್ತೇ ಬೆಳಿಗ್ಗೆ ಬಂದಿದೆ ಸರ್ ಅದು ಗಾಡಿ. ಇವತ್ತೇ ಬಂದಿರೋದು. ಹೌದು. ಅಂಡ್ ಇದು ಎಷ್ಟು ರನ್ ಆಗಿದೆ ಸರ್? 75 ಚೇಂಜ್ ಓಡಿದೆ ಸರ್. ಇದು ಪವರ್ ಸ್ಟೀರಿಂಗ್, AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. 2 ಪವರ್ ವಿಂಡೋ ಇದೆ. ಗಾಡಿ ಚೆನ್ನಾಗಿದೆ. LX ನೀಟ್ ಆಗಿದೆ ಗಾಡಿ. ಸರ್ ಇದು 2,45,000. 245 ಹೇಳೋದು. ಫೈನಲ್ 235 ಕೊಟ್ಬಿಡಿ ಸರ್. 2,35,000ಗೆ ನಿಮ್ಗೆ ಆಲ್ಟೋ 800 ಬರ್ತೈತೆ ಗಾಡಿ. ಹೌದೌದು. ಮಾಡ್ಲು 13-14 ಡಸ್ಟರ್ ಹುಡ್ಕೋರ್ಗೆ ಇಲ್ಲೊಂದು ಡಸ್ಟರ್ ಇದೆ. ಫುಲ್ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಬರ್ತೈತೆ ಗಾಡಿಯಲ್ಲಿ. ಸರ್ 85 PS ಸರ್. ಇದು 85 PS 2017 ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಇದು. ಆ ಗಾಡಿನಲ್ಲಿ AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗು, ಮ್ಯಾಗ್ ವೀಲ್ ಇದೆ. ಇದು 6 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 5,85,000 ಮಾಡೋಣ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 5,85,000 ನಿಮ್ಗೆ ಲೋನ್ ಕೂಡ ಹೌದೌದು. ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅದು ಕೂಡ 85 PS ಫುಲ್ ಟಾಪ್ ಎಂಡ್ ವೇರಿಯಂಟ್. ಹೌದೌದು ಸರ್ ಡೀಸೆಲ್ ಅಲ್ಲ? ಹೌದು, ಡೀಸೆಲ್ ಆಟೋಮೆಟಿಕ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಆಟೋಮೆಟಿಕ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಇದ್ರಲ್ಲೂ ಕೂಡ ನೋಡ್ತಾ ಇರ್ಬೋದು ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ₹1 ಖರ್ಚಿಲ್ಲ. ಸರ್ ಇದು ಡಸ್ಟರ್ ಎಷ್ಟು ರನ್ ಆಗಿದೆ? ಎಷ್ಟು ರನ್ ಆಗಿದೆ ಸರ್? ಇದು ಶೋರೂಮ್ ಟ್ರ್ಯಾಕ್ ಇಲ್ಲ. ಒನ್ ಟೈಮ್ ಶೋರೂಮ್ ಟ್ರ್ಯಾಕ್ ಚೆಕ್ ಮಾಡ್ಕೊಳ್ಳೋಣ. ಏನ್ ಹೇಳಿದ್ದು? 6,10,000 ಹೇಳೋದು. ಫೈನಲ್ ಟು ಫೈನಲ್ 5,85,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಹೌದೌದು. ಅಂಡ್ ಅದೇ ತರ ಇಲ್ಲೊಂದು ಇನ್ನೊಂದು ವೆನ್ಯೂ. ಆ ವೆನ್ಯೂ 2019 ಮಾಡ್ಲು. ಇದು ಕೂಡ ಟಾಪ್ ಅಂಡ್ ಮಾಡ್ಲು. ಮರದ ಕಲರ್ ನಿಸಿ ಒಂದ್ ಸ್ವಲ್ಪ ಗಲೀಜಾಗಿದೆ. ವಾಶ್ ಮಾಡಿ ಕೊಡ್ತೀವಿ. 9 ಲಕ್ಷ ಹೇಳೋದು ಇದು ರೇಟ್. ಫೈನಲ್ ಟು ಫೈನಲ್ 8,85,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಂಡ. ಗಾಡಿ ತುಂಬಾ ಚೆನ್ನಾಗಿದೆ. 8,85,000 ಫೈನಲ್ ಮಾಡಿ ಸರ್. ನೋಡ್ತಾ ಇರ್ಬೋದು 8,85,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಇದು ಯಾವ ಸರ್ ಮಾಡ್ಲಿದು? ಸರ್ 19 ಸರ್ ಮಾಡ್ಲು. 2019 ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. Hyundai Venue. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಡೀಸೆಲ್ ವೆಹಿಕಲ್ ಮಾಡಿ ಸರ್. ಇದು ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ಟಿಗೋರ್ ಇದೆ.
ಟಿಯಾಗೋ ಟಿಯಾಗೋ 2019 ಮಾಡಲು ಬರೀ 33,000 ಚೇಂಜ್ ಓಡಿದೆ. ಪೆಟ್ರೋಲ್ ಟಾಪ್ ಅಂಡ್ ಮಾಡಲು, ಏರ್ ಬ್ಯಾಗು, AC, ಪವರ್ ಸ್ಟೀರಿಂಗ್ ಪೌಂಡ್, ಮ್ಯಾಗ್ ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 4,75,000 ಹೇಳೋದು. ಫೈನಲ್ ಟು ಫೈನಲ್ 4,45,000 ಕೊಡ್ಬಿಡಿ ಸರ್. ಇದು 4,45,000 ಫೈನಲ್ ಮಾಡಿ. ಫೈನಲ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರ್ತೈತೆ. ಏರ್ ಬ್ಯಾಗು ಹೇಳಿದೈತೆ. ಏರ್ ಬ್ಯಾಗು ಬರುತ್ತೆ, ನೋಡ್ತಾ ಇರ್ಬೋದು. ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್, ಕಂಫರ್ಟಬಲ್ ಆಗಿದೆ ನೋಡ್ತಾ ಇರ್ಬೋದು. ಅಂಡ್ ಬರೀ 33,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಸೊ ನೋಡ್ತಾ ಇರ್ಬೋದು, ಕಿಲೋಮೀಟರ್ ನೀಟಾಗಿ ತೋರಿಸ್ತಾ ಇದೀನಿ. ಬರೀ 33,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಅದು ಕೂಡ 2019 ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಸರ್. ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್ ಸರ್? 4,75,000 ಹೇಳೋದು. ಫೈನಲ್ ಟು ಫೈನಲ್ 4,45,000 ಕೊಡ್ಬಿಡಿ ಸರ್. 4,45,000 ಫೈನಲ್ ಮಾಡಿ. ಓಕೆ ಸರ್. ಅಂಡ್ ಅದೇ ತರ ಒಂದು ಲೋ ಬಡ್ಜೆಟ್ ಅಲ್ಲಿ ಏನಾರ ನಮ್ಗೆ ಸ್ಟ್ರಾಂಗ್ ವೆಹಿಕಲ್ ಏನಾರ ಬೇಕಂದ್ರೆ ದಿ ಬೆಸ್ಟ್ ವೆಹಿಕಲ್ ಇದೆ, ನೋಡ್ತಾ ಇರಬಹುದು. ಸೂಪರ್ ಆಗಿದೆ, ಲಕ್ಸುರಿ ಆಗಿ. ಹೇಳಿ ಸರ್. ಸರ್ 2010 ಮಾಡಲು ಹೊಂಡೈ ಜಾಜ್. ಇದು ಕೂಡ AC, ಪವರ್ ಸ್ಟೀರಿಂಗ್ ಪೌಂಡ್, ಇಲ್ಲಿ ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 2,10,000 ಹೇಳೋದು. ಫೈನಲ್ ಟು ಫೈನಲ್ 1,95,000 ಫೈನಲ್ ಮಾಡ್ಬಿಡಿ ಸರ್. 1,95,000 ಫೈನಲ್ ಮಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಆ ಮರಿದ ಕೆಳಗಡೆ ನಿಲ್ಸಿದೀವಿ ಅಂತ. ಸೊ ಇಲ್ಲೊಂದು ಯಾವ ಸರ್ ವೆಹಿಕಲ್ ಇದು ಸರ್? ಹೋಂಡಾ ಸಿಟಿ 2014 ಮಾಡಲು, ಸಿಂಗಲ್ ಓನರ್, ಡೀಸೆಲ್. ಇದು ಕೂಡ AC, ಪವರ್ ಸ್ಟೀರಿಂಗ್ ಪೌಂಡ್, ಏರ್ ಬ್ಯಾಗ್ ಇದೆ, ರಿಮೋಟ್ ಕಂಟ್ರೋಲ್ ಅಲ್ಲಿ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಅಲ್ಲಿ. ಇದು 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,75,000 ಫೈನಲ್ ಮಾಡ್ಬಿಡಿ ಸರ್. 4,75,000ಕ್ಕೆ ನಿಮ್ಗೆ ಡೀಸೆಲ್ 14 ಸಿಂಗಲ್ ಓನರ್. ಅದು ಕೂಡ ಸಿಂಗಲ್ ಓನರ್. ಅದು ಓಡಿದೆ, ಒಂದು 90 ಚೇಂಜ್ ತೋರಿಸ್ತಾ ಇದೆ. ಶೋರೂಮ್ ಟ್ರ್ಯಾಕ್ ಇಲ್ಲ, ಒನ್ ಟೈಮ್ ಚೆಕ್ ಮಾಡಬಹುದು. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟ್ ಕ್ರಾಚಸ್ ಇಲ್ಲ. ಒರಿಜಿನಲ್ ಗಾಡಿ, ಒರಿಜಿನಲ್ ವೆಹಿಕಲ್. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೆಡಾನ್ ವೆಹಿಕಲ್ ಆಲ್ಮೋಸ್ಟ್. ಹೌದೌದು ಸರ್. ಏನ್ ಹೇಳಿದ್ದು ಪ್ರೈಸ್? 5 ಲಕ್ಷ ಹೇಳೋದು. ಫೈನಲ್ 4,75,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 4,75,000ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀವಿ. ಹೌದೌದು. ಗಾಡಿ ತುಂಬಾ ಚೆನ್ನಾಗಿದೆ. ಹೌದೌದು. ಲಕ್ಸುರಿ ವೆಹಿಕಲ್, ಅದು ಕೂಡ ಸೆಡಾನ್ ಏನಾರ ಬೇಕಂದ್ರೆ ದಿ ಬೆಸ್ಟ್ ವೆಹಿಕಲ್. ನೋಡ್ತಾ ಇರ್ಬೋದು, ಫ್ರಂಟ್ ಲುಕ್ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಅದೇ ತರ ಮಾರುತಿ ಸುಜುಕಿ ಬ್ರಿಜಾ. ಹೇಳಿ ಸರ್. 2018 ಮಾಡಲು, ಇದು ಟಾಪ್ ಅಂಡ್ ಮಾಡಲ್, ZXi, ಪುಷ್ ಬಟನ್ ಸ್ಟಾರ್ಟ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 8,75,000 ಹೇಳೋದು. ಫೈನಲ್ ಟು ಫೈನಲ್ 8,45,000 ಫೈನಲ್ ಮಾಡ್ಬಿಡಿ ಸರ್. 8,45,000 ಫೈನಲ್ ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಇವಾಗ ನಿಮ್ಗೆ ಫೈನಾನ್ಸ್ ಕೂಡ ಆಗುತ್ತೆ. ಅದು ಕೂಡ ಡೀಸೆಲ್ ವೆಹಿಕಲ್, ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್, ನಿಮ್ಗೆ ಏರ್ ಬ್ಯಾಗು, ABS, ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಎಂಡ್ ಗಾಡಿ. ಆಮ್ರೆಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್, ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಇದು ಸಿವಿಲ್ ಚೆನ್ನಾಗಿದೆ, 70-80% ಆಗುತ್ತೆ ಸರ್. ಸರ್, ಏನ್ ಹೇಳಿದ್ದು ಬ್ರಿಜಾಗೆ ಪ್ರೈಸ್? ಸರ್, ಇದು ಬಂದ್ಬಿಟ್ಟು 8,45,000, 8,45,000 ಫೈನಲ್. ಹೌದೌದು. ಸೊ ಅದೇ ತರ ನೋಡ್ತಾ ಇರ್ಬೋದು, ಒಂದು 7 ಸೀಟರ್ ವೆಹಿಕಲ್ ಇದೆ. ಇದು ಬಂದ್ಬಿಟ್ಟು ರೆನಾಲ್ಟ್ ಲಾಡ್ಜಿ RXL. ಇದು ಕೂಡ ಫುಲ್ ಟಾಪ್ ಎಂಡ್ ಗಾಡಿ. ಸೊ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ ವೆಹಿಕಲ್, ಮಾತ್ರ ಸೂಪರ್ ಆಗಿದೆ. ಯಾವ ಸರ್ ಮಾಡ್ಲಿದ್ದು? 2016 ಮಾಡ್ಲು, 17 ರಿಜಿಸ್ಟ್ರೇಷನ್, ಬರೀ 34,000 ಓಡಿದೆ. ಟಾಪ್ ಅಂಡ್ ಮಾಡ್ಲಿ, ಏರ್ ಬ್ಯಾಗು, ಮ್ಯಾಗ್ ವೀಲ್, ರೂಫ್ AC, ಫುಲ್ಲಿ ಲೋಡೆಡ್. ಇದು 6,25,000 ಹೇಳೋದು. ಫೈನಲ್ ಟು ಫೈನಲ್ 6 ಲಕ್ಷಕ್ಕೆ ಕೊಟ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗುತ್ತೆ. ಇದು ಡೀಸೆಲ್ ವೆಹಿಕಲ್, ಡೀಸೆಲ್ ಟಾಪ್ ಅಂಡ್ ಮಾಡ್ಲು. ನೋಡ್ತಾ ಇರ್ಬೋದು, RXL ವೇರಿಯಂಟ್, ಫುಲ್ ಟಾಪ್ ಎಂಡ್ ಗಾಡಿ. ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ವರ್ಲ್ಡ್ ಎಡಿಷನ್. ಹೌದೌದು. ನೋಡ್ತಾ ಇರ್ಬೋದು, ಸ್ಪೆಷಲ್ ವೆಹಿಕಲ್, ವರ್ಲ್ಡ್ ಎಡಿಷನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಬ್ರ್ಯಾಂಡಿಂಗ್ ಕಂಪನಿಯಿಂದಾನೇ ಬರುತ್ತೆ. ಅದು ಶೋರೂಮ್ ಟ್ರ್ಯಾಕ್ ಇದೆ ಸರ್, ಬರೀ 34,000 ಹೊಡಿರೋದು. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್, 34,000 ರನ್ ಆಗಿರೋದು, 100% ಲೋನ್ ಆಗುವಂತ ವೆಹಿಕಲ್. ಅದೇ ತರ ಇನ್ನೂ ಒಂದು XUV 500 ಇದೆ, ನೋಡ್ತಾ ಇರ್ಬೋದು ಸರ್. 2012 ಮಾಡ್ಲು, XUV W8. ಇದು ಕೂಡ ಟಾಪ್ ಅಪ್ ಮಾಡ್ಲು, 6 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ ವೀಲ್ ಗಳು. ಗಾಡಿ ತುಂಬಾ ಚೆನ್ನಾಗಿದೆ. ಇದು 6 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 5,75,000ಕ್ಕೆ ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ. 5,75,000 ಫೈನಲ್ ಮಾಡ್ಬಿಡಿ ಸರ್. ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇದೆ. ಓಕೆ. ಸೊ ಇಲ್ಲೊಂದು i20 ಇದೆ, ಹೇಳಿ ಸರ್. ಸರ್, 2010 ಮಾಡ್ಲು, ಆಸ್ಟ್ರಾ ಟಾಪ್ ಅಂಡ್ ಮಾಡ್ಲು. ಇದರಲ್ಲಿ 9 ಏರ್ ಬ್ಯಾಗ್ ಬರುತ್ತೆ, ಸನ್ ರೂಫ್ ಇದೆ ನೋಡಿ, ಸನ್ ರೂಫ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 9 ಏರ್ ಬ್ಯಾಗು, ಸಿಂಗಲ್ ಅನ್ನೋದು. ಗಾಡಿ ವಾಶ್ ಗೀಶ್ ಮಾಡ್ಕೊಡ್ತೀವಿ. ಇದು 3,10,000 ಹೇಳೋದು. ಫೈನಲ್ ಟು ಫೈನಲ್ 2,95,000ಗೆ ಕ್ಲೋಸ್ ಮಾಡಿ. 2,95,000ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 9 ಏರ್ ಬ್ಯಾಗ್ ಇರುವಂತ ವೆಹಿಕಲ್, ಫುಲ್ ಟಾಪ್ ಎಂಡ್ ಗಾಡಿ. ಅದು ಕೂಡ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಓಕೆ ಸರ್.
ಅದೇ ತರ ಇಲ್ಲೊಂದು ಟಾಟಾ ಜಸ್ಟ್ XMS ವೇರಿಯಂಟ್ 2015 ಮಾಡಲು ಟಾಟಾ ಜಸ್ಟ್ ಡೀಸೆಲ್ ಟಾಪ್ ಅಂಡ್ ಮಾಡಲು 2 ಏರ್ ಬ್ಯಾಗು ಮ್ಯಾಗ್ ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಟ್ರ್ಯಾಕ್ ಇದೆ. ಇದು 4,35,000 ಹೇಳೋದು. ಫೈನಲ್ 4,15,000 ಫೈನಲ್ ಮಾಡ್ಬಿಡಿ ಸರ್. 4,15,000 ಫೈನಲ್ ಡೀಸೆಲ್ ಗಾಡಿ ಸರ್. ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ 2 ಏರ್ ಬ್ಯಾಗ್ ಇದೆ, ಸ್ಟೇರಿಂಗ್ ಕಂಟ್ರೋಲ್ ಒಳ್ಳೆ ಸಿಸ್ಟಮ್, ಮ್ಯಾಗ್ ವೀಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ. 4,15,000 4,15,000 ಫೈನಲ್ ಮಾಡಿ. ಓಕೆ. ಅಂಡ್ ಸ್ಯಾಂಟ್ರೋ ಇದೆಯಾ? ಸ್ಯಾಂಟ್ರೋ ನೀವು ಮಾಡಿ ಹೇಳಿ ಸರ್. ಸ್ಯಾಂಟ್ರೋ ನಮ್ಮ ಹತ್ರ 5 ಗಾಡಿ ಇದೆ ಸರ್. ಇದು ಬಂದ್ಬಿಟ್ರೆ 5 ಗಾಡಿ ನೋಡಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ನಿಮ್ ಸಮಾಧಾನ ಆಗೋದಕ್ಕೂ ಮಾತಾಡೋಣ. ಇದು 2007 ಮಾಡಲು, 2007 FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. GLS AC ಪೋಸ್ಟರಿಂಗ್ ತಗೊಂಡು ಗಾಡಿ ತುಂಬಾ ಚೆನ್ನಾಗಿದೆ. ಇದು 175 ಹೇಳೋದು. ಫೈನಲ್ 165 ಗೆ ಕೊಟ್ಬಿಡಿ ಸರ್. 165 ಫೈನಲ್ ಮಾಡಿ. ಅದೇ ತರ ಹೋಂಡಾ ಅಮೇಜ್ ಡೀಸೆಲ್ ಇಂಜಿನ್, ಡೀಸೆಲ್ ಗಾಡಿ 2014 ಮಾಡಲು ಡೀಸೆಲ್. ಇದನ್ನಲ್ಲೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, 2 ಏರ್ ಬ್ಯಾಗು, AC ಪೋಸ್ಟರಿಂಗ್ ತಗೊಂಡು ಗಾಡಿ ಒರಿಜಿನಾಲಿಟಿ ಇದೆ, ವಾಶ್ ಗೀಶ್ ಮಾಡಬೇಕು. ಇದು 3 ಲಕ್ಷ ಹೇಳೋದು. ಫೈನಲ್ 3,25,000 ಫೈನಲ್ ಮಾಡ್ಬಿಡಿ ಸರ್. 3,25,000 ನಿಮ್ಗೆ ಫೈನಾನ್ಸ್ ಕೂಡ ಮಾಡಿಸ್ಕೊತೀವಿ. ಅದು ಕೂಡ ಡೀಸೆಲ್ ವೆಹಿಕಲ್, ವಾಶ್ ಗೀಶ್ ಮಾಡ್ಬೇಕು ಗಾಡಿ. ಓಕೆ, ಹೌದೌದು. ಅಂಡ್ ಅದೇ ತರ ಇಲ್ಲೊಂದು ಇತಿಹಾಸ 2012 ಮಾಡಲು ETS ಲೀವಾ. ಇದು ಒಳ್ಳೆ ಮೈಲೇಜ್ ಬರುತ್ತೆ ಸರ್. 24-25 ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. 3 ಲಕ್ಷ ಹೇಳೋದು. ಫೈನಲ್ 3,30,000 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. 3,30,000 ಗೆ ಫೈನಲ್ ಮಾಡಿ ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್, ಡೀಸೆಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ETS ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಅಂಡ್ ಎಲ್ಲ ಬರುತ್ತೆ. ಇದು ಇತಿಹಾಸ ನೀವು GD ವೆಹಿಕಲ್, ಡೀಸೆಲ್ ವೆಹಿಕಲ್. ಹೌದೌದು, ಆರಾಮಾಗಿ 3 to 4 lakhs ಕಿಲೋಮೀಟರ್ ಓಡೋ ಅಂತ ವೆಹಿಕಲ್. 3,35,000 ಸರ್. 3,35,000 ಮಾಡಿ. ಇನ್ನೂ ಒಂದು ಜಸ್ಟ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನಮ್ ವಿಡಿಯೋದಲ್ಲಿ. ಎರಡನೇ ಜಸ್ಟ್ ಹೇಳಿ ಸರ್. 2015 ಮಾಡಲು ಪೆಟ್ರೋಲ್. ಇದು ಕೂಡ ಮ್ಯಾಗ್ ವೀಲ್, AC ವಿಂಡೋ, 2 ಏರ್ ಬ್ಯಾಗ್ ಎಲ್ಲ ಇದೆ. ಇದು 3 ಲಕ್ಷ ಹೇಳೋದು. ಫೈನಲ್ 2,75,000 ಮಾಡ್ಬಿಡಿ ಸರ್. 2,75,000. ಹೌದೌದು. ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್ 2,75,000. 275 ಮಾಡಿ. 15 ಸಿಂಗಲ್ ಅನ್ನೋದು, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಇದೆ ಮಾಡಿ ಸರ್. ಬರೀ 2,75,000 ನಿಮ್ಗೆ ಕ್ಲೀನ್ ಆಗಿ. ಅಂಡ್ ನಿಮ್ಗೆ ಬರೀ 2,75,000 ಗೆ ನಿಮ್ಗೆ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಸರ್. ಈ ಗಾಡಿ ಎಷ್ಟು ರನ್ ಆಗಿದೆ? ಗಾಡಿ ಇದು ಓಡಿದೆ ಸರ್. 125 ಓಡಿದೆ ಸರ್. 1,25,000 ಬರೀ 2,75,000 ಮಾಡಿ ಸರ್. ನಾನು ಸರ್ 2016 ಮಾಡಲು ಇಷ್ಟು AC ಪೋಸ್ಟರಿಂಗ್ ಪೌಂಡ್ ಇದೆ. ಇದು 160 ಹೇಳೋದು. ಫೈನಲ್ 1.5 ಕೊಡ್ಬಿಡಿ ಸರ್. ಇದು 1.5 ಫೈನಲ್ ಮಾಡ್ಬಿಡಿ ಸರ್. ಅದೇ ತರ ಮಾರುತಿ ಸುಜುಕಿ ಸ್ವಿಫ್ಟ್ 14 ಮಾಡಲು. ಇದು VXI ಶಿಫ್ಟ್ 4 ಹೇಳೋದು. 4,30,000 ಕೊಡ್ಬಿಡಿ ಸರ್. ಬರೀ 4,30,000 ಫೈನಾನ್ಸ್ ಕೂಡ ಮಾಡಿಸ್ಕೊಳೋಣ ಹೋಗಿ ಸರ್. ನೋಡ್ತಾ ಇರ್ಬೋದು 4,30,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್ ಸರ್. ಹೌದು ಸರ್. VXI. ಅಂಡ್ ಅದೇ ತರ ಇಲ್ಲೊಂದು ಸೆಲೆರಿಯೋ ಇದೆ. 14 ಮಾಡಲು ಆಟೋಮೆಟಿಕ್ ಸೆಲೆರಿಯೋ. ಗಾಡಿ ತುಂಬಾ ನೀಟ್ ಆಗಿದೆ. 3,35 ಹೇಳೋದು. ಫೈನಲ್ 3,15,000 ಕೊಟ್ಬಿಡಿ ಸರ್. 3,15,000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಇಲ್ಲೊಂದು ಸ್ಪಿಡ್ ಇದೆ. 17 ಮಾಡಲು ಕಿಟ್ಟು 275 ಹೇಳೋದು. ಫೈನಲ್ 255 ಕೊಟ್ಬಿಡಿ ಸರ್. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. RXT ಇನ್ನೊಂದು ಸ್ವಿಫ್ಟ್ 15 ಮಾಡಲು ಡೀಸೆಲ್ VDI 5 ಲಕ್ಷ ಹೇಳೋದು. ಫೈನಲ್ 4,75,000 ಫೈನಲ್ ಮಾಡಿ ಸರ್. 4,75,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತೀವಿ. ಹೌದೌದು. ಹುಂಡೈ ಕ್ರೆಟಾ ಇದೆ ನೋಡ್ತಾ ಇರ್ಬೋದು. ಒಂದಲ್ಲ 2 ಗಾಡಿ ಇದೆ ಕಂಪ್ಲೀಟ್ ಆಗಿ. ಯಾವ ಸರ್ ಮಾಡ್ಲು? 18 ಮಾಡಲು ಟಾಪ್ ಅಂಡ್ ಮಾಡಲು ಸಿಂಗಲ್ ಅನ್ನೋದು. ಇದು 10 ಲಕ್ಷ ಹೇಳೋದು. ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 10,50,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 18 ಮಾಡಲು ಸಿಂಗಲ್ ಅನ್ನೋ ಟಾಪ್ ಅಂಡ್ ಮಾಡಲು ಸರ್. ಡೀಸೆಲ್ ಗಾಡಿ, ಫುಲ್ ಟಾಪ್ ಅಂಡ್ ಗಾಡಿ ನೋಡ್ತಾ ಇರ್ಬೋದು. ನಿಮಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರ್ತೈತೆ, ರೂಫ್ ವೀಲ್ಸ್ ಎಲ್ಲ ಬರ್ತೈತೆ ಗಾಡಿಯಲ್ಲಿ. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಆರ್ಮ್ರೆಸ್ಟ್ ಎಲ್ಲ ಬರುತ್ತೆ. ಇದು ಡೀಸೆಲ್ ಅಲ್ಲ? ಹೌದು ಡೀಸೆಲ್ ಸರ್. ಇದು ಬೇಡ, ಇದೊಂದಿದೆ ನೋಡಿ 17 ಮಾಡಲು. ಇದು 17 ಮಾಡಲು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, 2 ಏರ್ ಬ್ಯಾಗ್ ಇದೆ. ಗಾಡಿ ಇದು ತುಂಬಾ ಚೆನ್ನಾಗಿದೆ. ಇದು 9 ಲಕ್ಷ ಹೇಳೋದು. ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು ಕ್ರೆಟಾ ಹುಡುಕೋರ್ಗೆ ಒಂದಲ್ಲ 2 ಗಾಡಿ ಸಿಗುತ್ತೆ. 2 ಕೂಡ ಡೀಸೆಲ್ ವೆಹಿಕಲ್. ಎಲ್ಲ ಡೀಸೆಲ್ ಸರ್. ನೋಡ್ತಾ ಇರ್ಬೋದು ರೆಡ್ ಬೇಡ ಅಂದ್ರೆ ಗ್ರೇ ಇದೆ, ಗ್ರೇ ಬೇಡ ಅಂದ್ರೆ ರೆಡ್ ಇದೆ. 2 ಗಾಡಿ ನಿಮ್ಗೆ ಆಪ್ಷನ್ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ಸ್. ಅಂಡ್ ಅದೇ ತರ ಇಲ್ಲೊಂದು ಸಿಯಾಜ್ ಇದೆ. 2016 ಮಾಡಲು ಟಾಪ್ ಅಂಡ್ ಮಾಡಲು. ಇದು VDI ಪ್ಲಸ್ 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 5,85,000 ಇಡೋದು. ಫೈನಲ್ 5,70,000 ಕೊಟ್ಬಿಡಿ ಸರ್. 5,75,000 ನಿಮ್ಗೆ ಸಿಯಾಜು, ಅದು ಕೂಡ ಮಿಡಲ್ ವೇರಿಯಂಟ್. ಗಾಡಿ ಎಲ್ಲ ಈ ತರ ಇದೆ, ಸೂಪರ್ ಆಗಿದೆ. 10 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. 2 ಏರ್ ಬ್ಯಾಗ್ ಇದೆ.
ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಗಾಡಿ ಸೂಪರ್ ಆಗಿದೆ ಸರ್. ಇದು ಸಿಯಾಜ್ ಡೀಸೆಲ್ ಅಲ್ಲ? ಹಾ ಡೀಸೆಲ್ ಸರ್. ಸರ್ ಇದು ಸಿಯಾಜ್ ಡೀಸೆಲ್ ಎಷ್ಟು ರನ್ ಆಗಿದೆ ಸರ್? ಇದು ಓಡಿದೆ ಸರ್, ಶೋರೂಮ್ ಟ್ರಾಕ್ ಸಿಗ್ತಾ ಇಲ್ಲ ಇದು. 83 ಚೇಂಜ್ ಓಡಿದೆ ಸರ್. 83. ಹೌದೌದು. ಏನ್ ಹೇಳಿದ್ದು ಪ್ರೈಸ್ ಸರ್? 585 ಹೇಳೋದು, ಫೈನಲ್ ಟು ಫೈನಲ್ 575 ಮಾಡ್ಬಿಡಿ ಸರ್. ಸೊ ಅದೇ ತರ ಇಲ್ಲಿ ಇನ್ನೂ ಒಂದು ರೆಡಿ ಆಗಿದೆ ನೋಡ್ತಾ ಇರ್ಬೋದು, ಗ್ರೇ ಕಲರ್ ಸ್ವಿಫ್ಟ್ ಮಾಡಲು ಪ್ರೈಸ್ 2013 ಮಾಡಲು, ಸಿಂಗಲ್ ಓನರ್ VDI, 4,35,000 ಹೇಳೋದು. ಫೈನಲ್ ಟು ಫೈನಲ್ 4,15,000ಕ್ಕೆ ಕೊಟ್ಬಿಡಿ ಸರ್. 4,15,000ಕ್ಕೆ ಫೈನಲ್. ಅದು VDI ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಕೂಡ ಮಾಡ್ಕೊಡ್ತಾರೆ. ಡೀಸೆಲ್ ವೆಹಿಕಲ್. ಹೌದೌದು ಸರ್. ಬರೀ ಸ್ವಿಫ್ಟ್ ಡೀಸೆಲ್ ಗಾಡಿಗಳು ಎಷ್ಟಿದೆ? ಶಿಫ್ಟ್ ನಮ್ಮ ಹತ್ರ ಒಂದು 7-8 ಗಾಡಿ ಇದೆ ಸರ್. ನೋಡ್ತಾ ಇರ್ಬೋದು, ಸ್ವಿಫ್ಟ್ ಗಾಡಿಗಳು ಬಂದ್ಬಿಟ್ಟು 7 to 8 ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿಲ್ಲ ಸ್ಟಾಕ್ ಇದೆ ಇವ್ರ ಹತ್ರ. ಅಂಡ್ ಅದೇ ತರ ಇಲ್ಲೊಂದು ಲೋ ಬಡ್ಜೆಟ್ ಅಲ್ಲಿ ರೆಡಿ ಆಗಿದೆ. ಕಾರ್ ಕಲ್ಪನಾ ಪ್ಲಾನ್ ಇದ್ರೆ ಈ ಗಾಡಿನ ತಗೊಂಡ್ಬಿಡೋದು ಸರ್. ಒಂದು ಪುಟ್ಟ ಬಡ್ಜೆಟ್, ಬಡವ್ರು ಬಾದಾಮಿ ಬರ 75,000 ಕೊಟ್ಬಿಡೋಣ ಸರ್. ಬರೀ 75 ಕೊಟ್ಬಿಡಿ ಸರ್. 75 ನಮ್ಮ ಹತ್ರ 4 ಇದೆ ಸರ್. ನಾನು ಇಲ್ಲಿ ಬಂದ್ಬಿಟ್ರೆ 4 ಗಾಡಿ ನೋಡಿ, ಓಡ್ಸ್ ನೋಡಿ, ಚೆಕ್ ಮಾಡಿ ಆರಾಮಾಗಿ ಕೂತ್ಕೊಂಡು ವ್ಯಾಪಾರ ಮಾಡೋಣ. ನೋಡ್ತಾ ಇರ್ಬೋದು 4 ಗಾಡಿ ರೆಡಿ ಆಗಿದೆ. 75,000 ಕೊಟ್ಬಿಡಿ ಸರ್ ಇದು. ಸೊ ನೋಡ್ತಾ ಇರ್ಬೋದು ಇನ್ನೂ ಒಂದು ರೆನಾಲ್ಟ್ ಲಾಡ್ಜಿ ಇದೆ. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ವೆಹಿಕಲ್. ಹೇಳಿ ಸರ್, ಡೀಸೆಲ್ ಪೆಟ್ರೋಲಾ? 2018-19 ತನ್ನು ಬಾಯದ ಕಸ್ಟಮರ್. 2018-19 ಲಾಡ್ಜಿ ಡೀಸೆಲ್. ಇದು ಬಂದ್ಬಿಟ್ಟು 5,75,000 ಹೇಳೋದು. ಫೈನಲ್ ಟು ಫೈನಲ್ 5.5 ಲಕ್ಷಕ್ಕೆ ಕೊಡೋಣ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. 8 ಸೀಟರ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು 8 ಸೀಟರ್ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ಸರ್ ಇದ್ರಲ್ಲಿ ಏರ್ ಬ್ಯಾಗ್ ಬರಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್. ಬಟ್ ಡೀಸೆಲ್ ವೆಹಿಕಲ್ +1 ಸೀಟಿಂಗ್. ಹೌದು. ಓಕೆ. 12. ಸೊ ಇಲ್ಲೊಂದು ವ್ಯಾಗನರ್ ಇದೆ. ಹೇಳಿ ಸರ್. ವ್ಯಾಗನರ್ ರೆಡಿ ಆಗಿದೆ. ಯಾವ ಸರ್? ನಮ್ಮ ಹತ್ರ ವ್ಯಾಗನರ್ 4 ಗಾಡಿ ಇದೆ ಸರ್. ಇದು 2010 ಮಾಡಲು. AC ಪವರ್ ಸ್ಟೇರಿಂಗ್ 400 ಇದೆ. 50,000 ಓಡಿದೆ. ಶೋರೂಮ್ ಟ್ರಾಕ್ ಇದೆ. ಇದು 255 ಹೇಳೋದು. ಫೈನಲ್ ಟು ಫೈನಲ್ 7,45,000 ಫೈನಲ್ ಮಾಡ್ಬಿಡಿ ಸರ್. 2,45,000ಗೆ ವ್ಯಾಗನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ಇಲ್ಲೊಂದು ಸ್ವಿಫ್ಟ್ ರೆಡಿ ಆಗಿದೆ. ಹೇಳಿ ಸರ್. ಸರ್ 2016 ಮಾಡಲು, ಸಿಂಗಲ್ ಓನರ್. ಇದು ಕೂಡ AC ಪವರ್ ಸ್ಟೇರಿಂಗ್ 2 ಏರ್ ಬ್ಯಾಗ್ ಇದೆ. ಇದು 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,75,000 ಮಾಡ್ಬಿಡಿ. ಗಾಡಿ 45,000 ಟ್ರಾಕ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಹೌದೌದು. ಅಂಡ್ ಇಲ್ಲೊಂದು ಇಕೋ ವ್ಯಾನ್ ಇದೆ ಸರ್. 2012 ಮಾಡಲು, 13 ರಿಜಿಸ್ಟ್ರೇಷನ್ ಇಕೋ. ಇದು ಕೂಡ AC ಗಾಡಿ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಇಂಜಿನ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. 275 ಹೇಳೋದು. ಫೈನಲ್ ಟು ಫೈನಲ್ 265ಗೆ ಕೊಟ್ಬಿಡಿ ಸರ್. ಸೊ ಇಲ್ಲೊಂದು ಇನ್ನೂ ಒಂದು ಇಕೋ ಸ್ಪೋರ್ಟ್ ಫೋರ್ಡ್ ಆಸ್ಪೆರ್. ಇದು 2017 ಮಾಡಲು, ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ 2 ಏರ್ ಬ್ಯಾಗ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,25,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಹುಂಡೈ i20 ಇಲೈಟ್ ಇದೆ ನಿಮ್ಗೆ ರೆಡಿಯಾಗಿ. ಅಂಡ್ ಸರ್ ಯಾವ್ದು ಮಾಡ್ಲಿದು? 2017 ಮಾಡಲು, ಸಿಂಗಲ್ ಓನರ್. ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್ ಇದೆ. ಇದು 7 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 6,75,000 ಫೈನಲ್ ಮಾಡ್ಬಿಡಿ ಸರ್. 6,75,000 6,75,000 ಫೈನಲ್ ಮಾಡಿ. 6,70,000 ಫೈನಲ್ ಮಾಡಿ. ಪುಷ್ ಬಟನ್ ಸ್ಟಾರ್ಟ್, ಆಸ್ಟಾ ಟಾಪ್ ಅಪ್ ಮಾಡಲ್, 6 ಏರ್ ಬ್ಯಾಗ್ ಇದೆ. 6 ಏರ್ ಬ್ಯಾಗ್ ಇರುವಂತ ಡೀಸೆಲ್ ಡೀಸೆಲ್ ಸರ್. ಸೊ ನೋಡ್ತಾ ಇರ್ಬೋದು ಡೀಸೆಲ್ 6 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್ ಕಂಪ್ಲೀಟ್ ಆಗಿ ಫುಲ್ ಪ್ಯಾಕ್ಡ್ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ಸೂಪರ್ ಆಗಿ. ಅಂಡ್ ಅದೇ ತರ ನಿಮ್ಗೆ ಇನ್ನೂ ಒಂದು ವೆಹಿಕಲ್ ಇದೆ ರೆಡಿಯಾಗಿ. ಇದು ಬಂದ್ಬಿಟ್ಟು ಹುಂಡೈ i20 ಬ್ಲಾಕ್ ಕಲರ್. 2009 ಮಾಡಲು, ಆಸ್ಟಾ ಟಾಪ್ ಅಪ್ ಮಾಡಲು. ಇದು ಕೂಡ ಡೀಸೆಲ್. ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 3,10,000 ಹೇಳೋದು. ಫೈನಲ್ 3 ಲಕ್ಷಕ್ಕೆ ನಿಮ್ಗೆ ಫ್ರೆಶ್ FC ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಸೊ ಆಮೇಲೆ ಫೈನಲ್ ಪ್ರೈಸ್ 2014 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್. AC ಪವರ್ ಸ್ಟೇರಿಂಗ್ 2 ಇದೆ. 2 ಏರ್ ಬ್ಯಾಗ್ ಇದೆ. 4.25 ಹೇಳೋದು. ಫೈನಲ್ ಟು ಫೈನಲ್ 4 ಲಕ್ಷ ಕೊಟ್ಬಿಡಿ ಸರ್.